ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಅನಾಲಿಸಿಸ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ ಸೊ ಕಂಪ್ಲೀಟ್ಲಿ ಮಾರ್ಕೆಟ್ ಏನದ ಮ್ಯಾನಿಪುಲೇಟ್ ಮಾಡಲ್ತದ. ಯಾವ ಥರ ಮ್ಯಾನಿಪುಲೇಟ್ ಅಂದ್ರೆ ಇಲ್ಲಿ ನೋಡ್ರಿ, ಯಾವ ಥರ ಕ್ಯಾಂಡಲ್ಸ್ ಫಾರ್ಮೇಷನ್ ಆಗಲ್ತಾವ. ಇಲ್ಲಿ ಆಲ್ಮೋಸ್ಟ್ ನಿಯರ್ ಟು 300-400 ಪಾಯಿಂಟ್ಸ್ ಕ್ಯಾಂಡಲ್ಸ್ ಏನದ ಫಾರ್ಮೇಷನ್ ಆಗಲ್ತಾವ. ರೈಟ್, ಇದು ಹ್ಯೂಜ್ ಒಂದು ಗ್ಯಾಪ್ ಅಪ್ ಓಪನ್ ಆಗಿ ಒಂದು ರೆಡ್ ಕ್ಯಾಂಡಲ್ ಆಯಿತು, ಗ್ಯಾಪ್ ಡೌನ್ ಓಪನ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ ಆಯಿತು. ಸೊ ಕಂಪ್ಲೀಟ್ಲಿ ಏನದ ಮ್ಯಾನಿಪುಲೇಟ್ ಮಾಡಲ್ತ ಮಾರ್ಕೆಟ್. ಆಮೇಲೆ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ ನಿನ್ನಿಂದ 18ನೇ ತಾರೀಕು ಏನಾಗಿದೆ, ಇಂಡಿಯನ್ ಶಿಪ್ಸ್ ಮೇಲೆ ಅಟ್ಯಾಕ್ ಆಗ್ಯಾವ, 2 ಶಿಪ್ಸ್ ಮೇಲೆ. ಬಟ್ ಅದು ಏನಾಗಿದೆ, ಬೈ ಮಿಸ್ಟೇಕ್ ಆಗಿ ಆಗ್ಯದ. ಅವ್ರ ಪರ್ಮಿಷನ್, ಇರಾನ್ದವ್ರ ಪರ್ಮಿಷನ್ ಇಂದ ಇಂಡಿಯನ್ ಶಿಪ್ಸ್ಗಳು ಮೂವ್ಮೆಂಟ್ ಆಗಲ್ತಿತ್ತು. ಸೊ ಅದು ನಿಮ್ಗೆ ಒಂದು ಸ್ವಲ್ಪ ಜಸ್ಟ್ ನ್ಯೂಸಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದಾಗ್ಯದ ಅಂತೇಳಿ. ಇಂಡಿಯನ್ ಶಿಪ್ಸ್ ಮೇಲೆ ಅಟ್ಯಾಕ್ ಆಗ್ಯದ. ಓಕೆ, ಅದು ಮಿಸ್ಟೇಕ್ಲಿ ಆಗ್ಯದ. ಬಟ್ ಅದೇನಾಗ್ಯದ, ಕನ್ಫರ್ಮೇಶನ್ ಬಂದದ. ಯಾವುದೇ ಥರ ಯಾರಿಗೂ ಜನರಿಗೆ ಏನೋ ಆಗಿಲ್ಲ ಅಂತೇಳಿ, ಯಾವ್ದು ಶಿಪ್ ಮ್ಯಾಗ ಇದ್ದ ಪಬ್ಲಿಕ್ಗೆ ಯಾರಿಗೇನೋ ಅಟ್ಯಾಕ್ ಆಗಿಲ್ಲ ಅಂತೇಳಿ. 2 ಫ್ಲಾಗ್ಸ್ ಅಂದ್ರೆ ಬೈ ಮಿಸ್ಟೇಕ್ಲಿ ಆಗ್ಯದ. ಅದು ಆಕ್ಚುಲಿ ಏನಾಗಿದೆ, ಇರಾನ್ದು ಪರ್ಮಿಷನ್ ಇಂದೇನೆ ಇಂಡಿಯನ್ದು ಏನಾಗ್ಯದ, ಶಿಪ್ಸ್ಗಳು ಮೂವ್ಮೆಂಟ್ ಆಗಲ್ತಿತ್ತು. ಬಟ್ ಏನಾಗ್ಯದ, ಬೈ ಆಕ್ಸಿಡೆಂಟ್ ಅದೇನೋ ಇನ್ಸಿಡೆಂಟ್ ಆಗಿ ಏನಾಗಿತ್ತು, ಅದು ಇಂಡಿಯನ್ 2 ಶಿಪ್ಸ್ಗಳ ಮ್ಯಾಗ ಏನದ ಅಟ್ಯಾಕ್ ಆಗ್ಯದ. ಓಕೆ, ಯಾವುದೇ ಕ್ರೂ ಮೆಂಬರ್ಸ್ಗಾಗಲಿ, ಯಾವುದೇ ಪೀಪಲ್ಗಾಗಲಿ, ಯಾವುದೇ ಒಳ ಶಿಪ್ಸ್ನಾಗಿರೋ ಇದು ಅವ್ರಿಗೆ ಯಾರಿಗೂ ಏನಾಗ್ಯದ, ಇಂಜುರಿ ಏನೂ ಆಗಿಲ್ಲ. ರೈಟ್, ಇಲ್ಲ ನೋಡ್ರಿ, ಇಲ್ಲದ ಒನ್ ಶಿಪ್ಪಿಂಗ್ ಕ್ರಿಟಿಕಲ್ ಆಯಿಲ್. ಇದು ನೋಡ್ಕೋಬಹುದು ನೀವು, ಏನದ ಒಂದು ಸ್ವಲ್ಪ ಡೀಟೇಲ್ ಆಗೆಲ್ಲ ನೀವು ಓದ್ಬೋದು ಇದು. ರೈಟ್, ಸೊ ಈ ಥರ ಅಟ್ಯಾಕ್ ಆಗಿತ್ತು. ಬಟ್ ಮಾರ್ಕೆಟ್ನಾಗ ಒಂದು ಸ್ವಲ್ಪ ಈ ಥರ ಸಿಚುವೇಶನ್ಸ್ ಬಂದಾಗ ಭಾಳ ಕ್ರಿಟಿಕಲ್ ಆಗಿ ಮೂವ್ಮೆಂಟ್ ಆಗ್ತದೆ ಮಾರ್ಕೆಟ್. ಸೊ ಯಾವುದೇ ಥರ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಇಲ್ಲಿ ಗ್ಯಾಪ್ ಅಪ್ ಆಗ್ತದೆ, ಗ್ಯಾಪ್ ಡೌನ್ ಆಗ್ಬೋದು ಅಂತೇಳಿ. ಬಟ್ ಅದು ಇರಾನ್ದು ಮತ್ತು ಇಂಡಿಯನ್ದು ಒಂದು ಫ್ರೆಂಡ್ಶಿಪ್, ಭಾಳ ಒಳ್ಳೆ ಫ್ರೆಂಡ್ಶಿಪ್ ಅದ. ರೈಟ್, ಸೊ ಇವಾಗಿಂದ ಎಲ್ಲ ಪ್ರೀವಿಯಸ್ ನಾವು ಇದು ಹಿಸ್ಟ್ರಿ ಎಲ್ಲ ಸರ್ಚ್ ಮಾಡಿದಾಗ ನೋಡಿದ್ರೆ ಇರಾನ್ ಜೊತೆ ಇಂಡಿಯನ್ ರಿಲೇಶನ್ಶಿಪ್ ವೆರಿ ಗುಡ್ ರಿಲೇಶನ್ಶಿಪ್ ಅದ. ಸೊ ಈ ಥರ ಮಾಡೋಕ್ಕಾಗಲ್ಲ. ಬೈ ಮಿಸ್ಟೇಕ್ಲಿ ಏನೋ ಆಗಿ ಅದು ಇನ್ಫಾರ್ಮೇಶನ್ ಇದಾಗಲ್ದೇನೆ ಏನಾಗಿದೆ, ಅಟ್ಯಾಕ್ ಮಾಡ್ಯಾರ ಅವರು. ಬಟ್ ಎನಿ ಹೌ, ಮಾರ್ಕೆಟ್ ಯಾವುದೇ ಥರ ಮೂವ್ಮೆಂಟ್ ಆಗಲಿ, ಏನೇ ಆಗಲಿ, ಸೊ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಟ್ರಂಪ್ ಒಂದು ಅಫಿಷಿಯಲ್ ವೈಟ್ ಹೌಸ್ ಕಡೆಯಿಂದ ಒಂದು ಅಫಿಷಿಯಲ್ ಟ್ವೀಟ್ ಮಾಡ್ಯಾರ, ಏನಂತ ಅಂತೇಳಿ ಅದನ್ನು ತೋರಿಸ್ತೀನಿ ಇವಾಗ. ವೈಟ್ ಹೌಸ್ ಕಡೆಯಿಂದ ಏನದ ಅಫಿಷಿಯಲಿ ಟ್ವೀಟ್ ಮಾಡ್ಯಾರ, ಏನಂತೇಳಿ, ಸ್ಟ್ರೇಟ್ ಆಫ್ ಹಾರ್ಮೋಸ್ ಓಪನ್ ಆಗ್ಯದ ಅಂತೇಳಿ ಕಂಪ್ಲೀಟ್ ಆಗಿ. ಅಂದ್ರೆ ಅದೇನದ ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಆಗ್ಯದ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಾರ. ಬೈ ಟ್ರಂಪ್ನ ಸ್ಟೇಟ್ ಆಫ್ ಹಾರ್ಮೋಸ್ ಏನದ ಓಪನ್ ಆಗ್ಯದ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಾನ. ಬಟ್ ಯಾವುದೇ ಥರದ್ದು ಇರಾನ್ ಕಡೆಯಿಂದ ಏನದ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲ. ಸೊ ಇದು ಏನಾಗದಪ್ಪ ಅಂತಂದ್ರೆ, ಟ್ರಂಪ್ ಏನ್ ಮಾಡಲ್ತಾರ, ಈ ತರ ಮ್ಯಾನಿಪುಲೇಟ್ ಮಾಡಲ್ತಾನ. ಯಾವ್ದಕ್ಕ ಸ್ಟಾಕ್ ಮಾರ್ಕೆಟ್, ಸಾರಿ ಟ್ರೇಡಿಂಗ್ ಇದ್ರೆ ಮ್ಯಾನಿಪುಲೇಷನ್ ಮಾಡಲ್ತಾನ. ಯಾಕಂದ್ರೆ ಈ ತರ ಸ್ಟೇಟ್ ಆಫ್ ಹಾರ್ಮೋಸ್ ಕಂಪ್ಲೀಟ್ ಓಪನ್ ಆಗೈತೆ ಅಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಏನಂದ್ರೆ ಡಿಕ್ರೀಸ್ ಆಗಲ್ತದ. ಸೊ ಆಮೇಲೆ ಇರಾನ್ ಕಡೆಯಿಂದ ಏನಾರ ನ್ಯೂಸ್ ಬಂತು, ಇಲ್ಲ ಯಾವುದೇ ತರ ಓಪನ್ ಆಗಿಲ್ಲ ಅಂತೇಳಿ ಬಂದಾಗ ಏನಾಗ್ತದೆ, ಇಮಿಡಿಯೇಟ್ ಆಗಿ ಮಾರ್ಕೆಟ್ ಅದು ಕ್ರೂಡ್ ಆಯಿಲ್ ಏನದ ಪ್ರೈಸ್ ಆಗಲ್ತದೆ. ಸೊ ಕಂಪ್ಲೀಟ್ಲಿ ಇದೇನದ ಫುಲ್ ಏನದ ಬಹಳ ಟ್ರಂಪ್ ಏನ್ ಮಾಡಲ್ತಾನ, ಇದಕ್ಕೆ ಮ್ಯಾನಿಪುಲೇಟ್ ಮಾಡಲ್ತಾನ. ಸೊ ಬೆಟರ್ ಏನದ, ಯಾವುದೇ ತರ ಟ್ರೇಡ್ ಮಾಡಬೇಕು ಅಂದ್ರೆ ಹಾಫ್ ಕ್ವಾಂಟಿಟಿ ಟ್ರೇಡ್ ಮಾಡಿ, 1 lot 2 lot ಟ್ರೇಡ್ ಮಾಡಿ, ಜಾಸ್ತಿ ಕ್ವಾಂಟಿಟಿನ ತಗೊಂಡು ಟ್ರೇಡ್ ಮಾಡಕ್ ಹೋಗ್ಬೇಡ್ರಿ. ಸಾರಿ. ಸೊ ನಾಳೆ ಯಾವ ತರ, ಮಂಡೇ ದಿನ ಮಾರ್ಕೆಟ್ ಯಾವ ತರ ಓಪನ್ ಆಗ್ಬೋದು, ಯಾವ ತರ ಓಪನ್ ಅದ, ಏನೇನು ನಮ್ಮ ಪ್ರಾಬಬಿಲಿಟಿ, ಯಾವ್ದು ಚಾನ್ಸಸ್ ಅವ, ಅದ್ರ ಬಗ್ಗೆ ಏನದ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮಾರ್ಕೆಟ್ ಏನಾಗಿತ್ತು, ಒಂದು ಗ್ಯಾಪ್ ಅಪ್ ಓಪನ್ ಆಗಿ ಕಂಪ್ಲೀಟ್ ಪ್ರಿವಿಯಸ್ ದಿನದಲ್ಲಿ ಕಂಪ್ಲೀಟ್ ಆಗಿ ಸೆಲ್ಲಿಂಗ್ ಸೈಡ್ ಅಲ್ಲಿ ಇತ್ತು. ಸೊ ಎಟ್ ದ ಎಂಡ್ ಆಫ್ ದ ಡೇ ಏನಾಯ್ತು, ಇಲ್ಲೊಂದು ಸ್ವಲ್ಪ 24,100 ಈ ಪಾಯಿಂಟಿಗೆ ಬುಲಿಶ್ ಆಕ್ಟ್ ಆಗ್ಯದ. ಇಲ್ಲಿಂದ ಬಯರ್ಸ್ ಆಕ್ಟಿವ್ ಆಗಿದ್ರು. ಸೊ ನೆಕ್ಸ್ಟ್ ಡೇ ಇಮಿಡಿಯೇಟ್ ಕ್ಯಾಂಡಲ್ ಅಲ್ಲಿ ಇಲ್ಲಿಂದ ಏನಾಗಿದೆ, ಕಂಪ್ಲೀಟ್ ಆಗಿ ಮತ್ತೆ ಅಪ್ಸೈಡ್ ಏನದ ಮಾರ್ಕೆಟ್ ಮೂವ್ಮೆಂಟ್ ಆಗ್ಯದ. ಸೊ ಹೆಂಗ್ ಅಲ್ಲಲ್ತ ನೋಡ್ರಿ, ಇಲ್ಲಿ ಶಾರ್ಪ್ ಸೆಲ್ಲಿಂಗ್ ಅಲ್ಲಲ್ತದ, ಆಮೇಲೆ ಶಾರ್ಪ್ ಬೈಯಿಂಗ್ ಅಲ್ಲಲ್ತದ. ಸೊ ಮಾರ್ಕೆಟ್ನ ವಾಲಿಟಿಲಿಟಿ ಜಾಸ್ತಿ ಇದೆ, ಬೈಯರ್ಸ್ ಆಕ್ಟಿವ್ ಇದಾರೆ, ಸೆಲ್ಲರ್ಸ್ ಆಕ್ಟಿವ್ ಇದಾರೆ, ಒಂದು ಪ್ರಾಪರ್ ಡೈರೆಕ್ಷನ್ಸ್ ಮಾರ್ಕೆಟ್ನಾಗ ಸಿಗಲಾಗ್ಯದ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ಬ್ರೇಕ್ಔಟ್ ಅಂಡ್ ಬ್ರೇಕ್ ಡೌನ್ ಆದ್ಮೇಲೆ ನಾವು ಏನಾದ್ರು ಟ್ರೇಡ್ ಮಾಡಬೇಕು. ರ್ಯಾಂಡಮ್ ಆಗಿ ಈ ತರ ಝೋನ್ಸ್ ಇದ್ದಾಗ ಏನಾದ್ರು ನೀವು ಟ್ರೇಡ್ ಮಾಡೋದಂತಂದ್ರೆ ನಿಮ್ಗೆ ಏನದ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ರಿ, ಈ ತರ ಏನ್ ಕ್ಯಾಂಡಲ್ಸ್ ಸೈಡ್ ವೇಸ್ ಕ್ಯಾಂಡಲ್ಸ್ ಫಾರ್ಮೇಷನ್ ಇರ್ತಾವಲ್ಲ, ಈ ಕ್ಯಾಂಡಲ್ಸ್ ನ ಟ್ರೇಡ್ ಮಾಡಿದ್ರೆ ಬಹಳ ರಿಸ್ಕ್ ಅದ. ಸೊ ನಾವು ಯಾವ ತರ ಟ್ರೇಡ್ ಮಾಡ್ಬೇಕಪ್ಪ ಅಂದ್ರೆ, ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್, ಈ ತರ ಇಂಥ ಟ್ರೇಡ್ನಾಗ ಏನದ ನಾವು ಟ್ರೇಡ್ ಮಾಡಿದ್ರೆ ನಮ್ಗೆ ಏನದ ಒಂದು ಒಳ್ಳೆ ಅಪರ್ಚುನಿಟೀಸ್ ಏನದ ಸಿಗ್ತಾವೆ. ಇದರಲ್ಲಿ ಒಳ್ಳೆ ಅಪರ್ಚುನಿಟಿ
ಏನಾಗ್ತದೆ ಸಿಗ್ತದೆ ಅದಕ್ಕೆ ಮನಿ ಅಮೌಂಟ್ ಮಾಡ್ಲಿಕ್ಕೆ, ದುಡ್ಡು ಮಾಡ್ಲಿಕ್ಕೆ, ಟ್ರೇಡ್ ಮಾಡ್ಲಿಕ್ಕೆ. ಓಕೆ, ಸೊ ಮಂಡೇ ದಿನ ಏನಾಗ್ಬೋದಪ್ಪ, ಇಫ್ ಇನ್ ಕೇಸ್ ಅದು ಮಾರ್ಕೆಟ್ ಎರಡು ಶಿಪ್ಸ್ ಇಂಡಿಯನ್ ಶಿಪ್ಸ್ ಮೇಲೆ ಅಟ್ಯಾಕ್ ಆಗ್ಯದ ಅಂತೇಳಿ ಏನೋ ಒಂದು ಸ್ವಲ್ಪ ಇದಾಯಿತು, ಮಾರ್ಕೆಟ್ ನೆಗೆಟಿವ್ ಇತ್ತು, ಏನಾದ್ರು ಇಫ್ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಏನಾದ್ರು ಓಪನ್ ಆಯಿತು, ಸೊ ಲೈಕ್ 24,100 ಈ ಝೋನಲ್ಲಿ ಏನೋ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂತಂದ್ರೆ, ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಕಾಲ್ ಯಾರ್ಯಾರು ಪೊಸಿಷನ್ ಓವರ್ ನೈಟ್ ಪೊಸಿಷನ್ಸ್ ಏನು ಹೋಲ್ಡ್ ಮಾಡಿರ್ತಾರೆ ನೋಡು, ಅವ್ರದ್ದು ಇಮಿಡಿಯೇಟ್ ಆಗಿ ಅವ್ರದ್ದು ಏನಾದ್ರು ಪ್ರಾಫಿಟ್ ಏನಾದ್ರು ಕಮ್ಮಿ ಆಗ್ತಿರ್ತದೆ. ಅದು ಐದರ್ ಅವ್ರು ಏನು ಮಾಡ್ತಾರೆ, ಈ ಕ್ವಾಂಟಿಟಿ ಡಿಪ್ಲಾಯ್ ಮಾಡಿ ಮತ್ತು ಮಾರ್ಕೆಟ್ ಏನಾದ್ರು ಅಪ್ಸೈಡ್ ಮೂವ್ಮೆಂಟ್ ಹೋಗಂಗೆ ಮಾಡ್ತಾರೆ ಒಂದು, ಇಲ್ಲ ಅಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ಇಲ್ಲಿ ಕಾಲ್ ಬೈ ಮಾಡಿದ್ರೆಲ್ಲ ಸೆಲ್ ಮಾಡ್ತಾರೆ. ಸೊ ಹಂಗಾಗಿ ಕಾಲ್ ಶಾರ್ಟ್ ಮಾಡಿದವರು ಪ್ಲಸ್ ಇದು ಸೆಲ್ ಆದ್ರೆ ಎರಡು ಸೇರಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇನ್ನ ಡೌನ್ ಸೈಡ್ 24,000 ರೌಂಡ್ ಲೆವೆಲಿಗೆ ಟಚ್ ಮಾಡೋದು ಚಾನ್ಸಸ್ ಇದೆ. ಇನ್ ಕೇಸ್ 24,000 ರೌಂಡ್ ಲೆವೆಲ್ ಏನು ಬ್ರೇಕ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಸಪೋರ್ಟ್ ಏನದ 23,900 ಇಮಿಡಿಯೇಟ್ ಒಂದು ಸಪೋರ್ಟ್ ಅದ. ಓಕೆ, ಲೆಟ್ಸ್ ಸಿ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ, ಇಫ್ ಇನ್ ಕೇಸ್ ಮಾರ್ಕೆಟ್ ಏನೋ ಗ್ಯಾಪ್ ಅಪ್ ಏನಾದ್ರು ಓಪನ್ ಆಯಿತು ಅಂತಂದ್ರೆ ಇಲ್ಲಿ ಒಂದು ಸ್ವಿಂಗ್ ಲೆವೆಲ್ ಅದ ಯಾವುದು 23,400. ಈ 23,400 ಲೆವೆಲ್ಗೆ ಅಬು ಏನಾದ್ರು ಸಸ್ಟೈನ್ ಆಯಿತು ಅಂತಂದ್ರೆ ಮಾರ್ಕೆಟ್ ಏನಾದ್ರು ಅಪ್ಸೈಡ್ ಮೂವ್ಮೆಂಟ್ ಏನದ ಆಗ ಪ್ರಾಬಿಲಿಟಿ ಕಾಣಿಸ್ತದೆ. ಸೊ ಯಾವ ತರ ಮೂವ್ಮೆಂಟ್ ಎಲ್ಲಿವರೆಗೂ ಅಂದ್ರೆ 24,500 24,600 ಇಲ್ಲಿ ಈ ಮೂವ್ಮೆಂಟ್ ಇಲ್ಲಿವರೆಗೂ ಮಾರ್ಕೆಟ್ ಹೋಗೋ ಪ್ರಾಬಿಲಿಟಿ ಜಾಸ್ತಿ ಕಾಣುತ್ತದೆ. ಯಾಕಪ್ಪ ಅಂತಂದ್ರೆ 24,600 ಯಾವಕ್ಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ತೋರಿಸ್ತೀನಿ. ದರ್ ಈಸ್ ಎ ಗ್ಯಾಪ್, ಒಂದು ಗ್ಯಾಪ್ ಫಿಲ್ಲಿಂಗ್ ಅದ ಇಲ್ಲಿ 24,600 ಈ ಝೋನ್ ಅಲ್ಲಿ. ಇಲ್ಲಿ ನೋಡ್ರಿ ಈ ಝೋನ್ ವರೆಗೂ 24,429. ಸೊ ಇದು ಇದ್ರ ಮೇಲ್ಗಡೆ ಏನಾದ್ರು ಸಸ್ಟೈನ್ ಆಯ್ತು ಅಂತಂದ್ರೆ ಇಲ್ಲಿ ಏನಾದ್ರೆ ಇಲ್ಲಿಂದ ಒಂದು ಸ್ವಲ್ಪ ಮತ್ತೆ ನಮ್ಗೆ ಯಾವುದೇ ತರದ್ ಇಲ್ಲಿ ರೆಸಿಸ್ಟೆನ್ಸ್ ಇಲ್ಲ. ಇಲ್ಲಿ 24,500 ಅಂಡ್ ನೆಕ್ಸ್ಟ್ 24,600 ಈ ಲೆವೆಲ್ ಟೆಸ್ಟ್ ಆಗೋ ಪ್ರಾಬಿಲಿಟಿ ಏನದ ನಮಗೆ ಕಾಣಿಸ್ತದೆ. ಆಲ್ಮೋಸ್ಟ್ ಇಲ್ಲಿ ನಿಯರ್ ಟು ನಿಯರ್ ಗ್ಯಾಪ್ ಫಿಲ್ಲಿಂಗ್ ಆಗೋ ಪೊಸಿಷನ್ ಅದ ಇಲ್ಲಿ ರೈಟ್ ಮಾರ್ಕೆಟ್. ಸಾರಿ ಒನ್ ಸೆಕೆಂಡ್. ಸೊ ನೋಡೋಣ ನಾಳೆ ಯಾವ ತರ ಟ್ರೇಡ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಹ್ಯೂಜ್ ಗ್ಯಾಪ್ ಡೌನ್ ಏನಾದ್ರು ಓಪನ್ ಆಯ್ತು ಅಂದ್ರೆ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಅಥವಾ ಫಸ್ಟ್ 5 ಮಿನಿಟ್ ಕ್ಯಾಂಡಲ್ ಡೇ ಹೈ ಆರ್ ಡೇ ಲೋ ಬ್ರೇಕ್ ಆದ್ಮೇಲೆ ಕ್ಯಾಂಡಲ್ ಹೈ ಆರ್ ಕ್ಯಾಂಡಲ್ ಲೋ ಬ್ರೇಕ್ ಆದ್ಮೇಲೆ ನಾವು ಅದ್ರ ಮೇಲೆ ಏನಾದ್ರು ಟ್ರೇಡ್ ಮಾಡ್ಲಿಕ್ಕೆ ಅಪರ್ಚುನಿಟೀಸ್ ಏನಾದ್ರು ಇಲ್ಲಿ ನೋಡೋಣ. ಓಕೆ, ನಾನು ಹೇಳಿರೋ ವಿಡಿಯೋಸ್ ಮಾಡ್ತಿರೋ ಅನಲೈಸಿಸ್ ಡಿಸ್ಕಷನ್ಸ್ ಎಲ್ಲ ನಿಮ್ಗೆ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅನ್ಕೋತೀನಿ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆದ್ರೆ ನನ್ನ ಚಾನಲಿಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿದೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಯಾರೇ ಹೊಸ ಜನ ನನ್ನ ವಿಡಿಯೋ ನೋಡಲ್ತೀರ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಹಿಟ್ ಮಾಡ್ರಿ, ನೋಟಿಫಿಕೇಶನ್ ಏನದ ನಾ ಅಪ್ಲೋಡ್ ಮಾಡೋದು ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಸೊ ಸಪೋರ್ಟ್ ಮಾಡ್ರಿ. ಮುಂದಿನ ದಿನದಲ್ಲ ಹೇಳಿದ್ದೀನಲ್ಲ 100 ಸಬ್ಸ್ಕ್ರೈಬರ್ಸ್ ಅಥವಾ 1000 ಸಬ್ಸ್ಕ್ರೈಬರ್ಸ್ ಆದ್ರೆ ನಾನು ಕಂಪ್ಲೀಟ್ ಆಗಿ ಲೈವ್ ಟ್ರೇಡ್ ಮಾಡ್ಬೇಕಂತ ವಿಚಾರ ಮಾಡಿದ್ದೀನಿ. ಸೊ ಲೈವ್ ಟ್ರೇಡ್ ಮಾಡೋದಕ್ಕೆ ನಾವು ಲೈವ್ ಡಿಸ್ಕಷನ್ಸ್ ಮಾಡೋಣ. ಯಾವ ತರ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ, ವಾಲಟಿಲಿಟಿ ಯಾವ ತರ ಇರುತ್ತೆ, ಇಂಡಿಯಾ ವಿಕ್ಸ್ ಅದು ಎಲ್ಲ ಇದ್ರ ಬಗ್ಗೆ ನಾವು ಲೈವ್ ಮಾರ್ಕೆಟ್ನಾಗ ಡಿಸ್ಕಸ್ ಮಾಡೋಣ. ಸೊ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ ಈ ಮುಂದಿನ ದಿನಗಳಲ್ಲಿ ನಾವೊಂದು ಚಾಲೆಂಜ್ ಮಾಡ್ಬೇಕಲ್ಲತ್ತೀನಿ ಯೂಟ್ಯೂಬ್ದಾಗ 1 ಮಂತ್ ಚಾಲೆಂಜ್. ಏನಪ್ಪ 1 ಮಂತ್ ಚಾಲೆಂಜ್ ಅಂತಂದ್ರೆ 18,000 ನನ್ನ ಹತ್ರ 18,000 ನ ಇದರಲ್ಲಿ ಇನ್ವೆಸ್ಟ್ ಮಾಡಿ, ಸೊ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 1 ಮಂತ್ ಆರ್ 2 ಮಂತ್ ಏನ ಇದಕ್ಕೆ 1 lakh rupees ಮಾಡಬೇಕು ಅಂತೇಳಿ ನಾ ಒಂದು ಚಾಲೆಂಜ್ ಮಾಡ್ಬೇಕಂತ ಇದ್ರಲ್ಲಿ ಡಿಸೈಡ್ ಮಾಡಿದ್ದೀನಿ. ಸೊ ನಿಮ್ದು ಸಪೋರ್ಟ್ ನನಗೆ ಇರಬೇಕು. ಸೊ ಪ್ಲೀಸ್ ಏನದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತಂದ್ರೆ ನಂಗೆ ಅಟ್ಲೀಸ್ಟ್ ಒಂದು 500 ಸಬ್ಸ್ಕ್ರೈಬರ್ಸ್ ಆದ ನಂತರ ನಂಗೆ ಏನದ ಒಂದು ಸ್ವಲ್ಪ ನಾ ಮಾಡ್ತಿರೋ ವಿಡಿಯೋಸ್ಗಳು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ನನಗೆ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಇಲ್ಲಿ. ಸೊ ಪ್ಲೀಸ್ ಸಪೋರ್ಟ್ ಮಾಡ್ರಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಈ 18K ಇನ್ವೆಸ್ಟ್ ಮಾಡಿ ಇದರಿಂದ 1 lakh ವರೆಗೂ ಪ್ರಾಫಿಟ್ನ ಮಾಡೋದು ಒಂದು ಜರ್ನಿ ಏನದ ಸ್ಟಾರ್ಟ್ ಮಾಡ್ಬೇಕಲ್ಲತ್ತೀನಿ. ಲೆಟ್ ಸಿ ಯಾವ ಥರ ಆಗುತ್ತೆ ಅಂತೇಳಿ. ನಾನು ಅದ್ರದ್ದು ಏನಂದ್ರೆ ಇದ್ರದ್ದು ವಿಡಿಯೋ ಏನಂದ್ರೆ ನಮ್ಮ ನೆಕ್ಸ್ಟ್ ವಿಡಿಯೋದಾಗ ಏನಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಮಾಡಬೇಕು, ಯಾವ ಥರ ರಿಸ್ಕ್ ರಿವಾರ್ಡ್ ನಾವು ಮೇಂಟೈನ್ ಮಾಡಬೇಕು. ಸೊ ಹಂಗಾಗಿ ನಮ್ದು ಏನಂದ್ರೆ 18,000 to 1 lakh ಟ್ರೇಡ್ ಅಚೀವ್ ಆಗ್ಲಿಕ್ಕೆ ಎಷ್ಟು ದಿನ ಬೇಕಾಗ್ತದೆ ಅದೆಲ್ಲ ಏನದ ನೆಕ್ಸ್ಟ್ ವಿಡಿಯೋದಾಗ ಡಿಸ್ಕಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬೈ. ಇಲ್ಲಿವರೆಗೂ ನಾನು ಹೇಳಿದ್ದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ನನ್ನ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.